ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಹೆಡ್ ಆಫೀಸ್. ಏನಪ್ಪ ಇದು ಹೆಡ್ ಆಫೀಸ್ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಮೊನ್ನೆ ನಮ್ಮ ಭಾವನವ್ರ ಹುಡ್ದಬ್ಬ ಇತ್ತು. ವೀಕ್ ಡೇ ಆದ್ದರಿಂದ ನಮ್ಗೆ ಯಾರಿಗೂ ಒಟ್ಟಾಗಿ ಸೇರೋಕ್ಕಾಗಿರಲಿಲ್ಲ. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಎಲ್ಲ ಒಟ್ಟಾಗಿ ಸೇರಿ ಸೆಲೆಬ್ರೇಟ್ ಮಾಡೋಣ ಅಂತ. ಬನ್ನಿ ಒಳಗಡೆ ಹೋಗಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬನ್ನಿ. ಇವ್ರು ಯಾರು ಗೊತ್ತಾ? ನನ್ನ ಭಾವನವರು. ಇವ್ರು ಹೋಗಿ ಫೆಬ್ರವರಿ 1ಗೆ 2 ವರ್ಷ ಆಯಿತು. ನನ್ನ ಭಾವನವರು ಇವರನ್ನ ದೇವರಂತ ಪೂಜೆ ಮಾಡ್ತಾರೆ. ಇವತ್ತು ಸೆಲೆಬ್ರೇಷನ್ ಅಂತ ಅನ್ಕೋಬೇಡಿ, ಅವ್ರನ್ನ ನೆನೆಸ್ಕೊಳ್ಳೋ ದಿನ. ನನ್ನ ಅತ್ತೆ ಮಾವ 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಕಾರಣ ಇವರೇನೆ. ಹಾಗೇನೆ ನನ್ನ ಹೆಸರು ಮುಂದೆ ನಿಸರ್ಗ ದ ಎಂಟರ್ಟೈನರ್ ಅಂತ ಹಾಕೊಂಡಿದ್ದೀನಿ. ಆ ಹೆಸರಿಟ್ಟಿದ್ದು ನಾನಲ್ಲ, ಇವರೇ. ನಾವೆಲ್ಲ ಒಟ್ಟಾಗಿ ಹೊರಗಡೆ ಹೋದಾಗ ಖುಷಿಯಾಗಿ ತಮಾಷೆಯಾಗಿ ಎಲ್ಲರ ಜೊತೆ ಇರಬೇಕಾದ್ರೆ ಅವ್ರು ಹೇಳೋರು ಯು ಆರ್ ಎ ಗುಡ್ ಎಂಟರ್ಟೈನರ್ ಅಂತ. ಅವ್ರ ನೆನಪಲ್ಲಿ ಅವ್ರ ಆಶೀರ್ವಾದದಿಂದ ಇಟ್ಟ ಹೆಸರನ್ನ ನಾನು ಈ ಚಾನಲ್ಗೆ ಇಟ್ಕೊಂಡಿದ್ದೀನಿ. ಈ ಜಾಗ ನನ್ನ ಭಾವನವ್ರು ಕೂರ್ತಿದ್ದು. ಯೂಶ್ವಲಿ ನಾನು ಮೇಲತ್ತಿ ಬರೋದಿಲ್ಲ, ಏಕೆಂದರೆ ಅವ್ರ ನೆನಪು ತುಂಬಾ ಕಾಡುತ್ತೆ. ಕೆಲವು ಜನರು ಬದುಕಿದ್ದು ಸತ್ತಂಗಿರ್ತಾರೆ, ಆದರೆ ಇವರು ಸತ್ತ ಮೇಲೂ ಬದುಕಿದ್ದಾರೆ. ಇವರಿಗೆ ಮನೆಯವರು ಅಂದರೆ ತುಂಬಾನೇ ಪ್ರಾಣ. ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಮಧ್ಯಾಹ್ನ ಊಟಕ್ಕೆ ಕ್ಯಾಟ್ರಿಂಗಿಗೆ ಕೊಟ್ಟಿದ್ದು. ನಮ್ಮ ಭಾವನವ್ರು ಹೇಗಂದರೆ ಅವ್ರು ಜಾಸ್ತಿ ಊಟ ಮಾಡ್ತಿರಲಿಲ್ಲ. ಅವ್ರ ಜೊತೆಲಿರೋರು ಚೆನ್ನಾಗಿ ತಿನ್ನಬೇಕು ಅಂತ ಆಸೆ ಪಡ್ತಿದ್ರು. ನಮಗೆಲ್ಲ ಹಾಗೆ ತಿನ್ನಿಸ್ತಿದ್ರು ಕೂಡ. ಎಲ್ಲ ಒಟ್ಟಿಗೆ ಕೂತು ಊಟ ಮಾಡಿ ಖುಷಿಯಾಗಿ ಸಂತೋಷವಾಗಿ ಕಳೆದ್ವು. ಆದರೆ ಎಲ್ಲರ ಮನಸ್ಸಲ್ಲಿ ದುಃಖ ನನ್ನ ಮಾತ್ರ ಇದ್ದೇ ಇತ್ತು. ಇದೇ ಅಲ್ವಾ ಜೀವನ? ಹೋದವ್ರು ಬರಲ್ಲ, ಆದರೆ ಮನಸ್ಸಲ್ಲಿ ದುಃಖ ಅನ್ನೋದು ಇದ್ದೇ ಇರುತ್ತೆ. ಅದು ಕೊನೆಯವರೆಗೂ ನಮ್ಮನ್ನು ಕಾಡ್ತಾನೇ ಇರುತ್ತೆ. ಹಾಗೆ ಅವರಿಗೆ ಹೋಳಿಗೆ ಅಂದರೆ ತುಂಬಾ ಇಷ್ಟ. ತುಂಬ ಖುಷಿ ಪಟ್ಕೊಂಡು ತಿನ್ನೋರು. ಅದಕ್ಕೆ ಹೋಳಿಗೆ ಕೂಡ ಮಾಡಿಸಿದ್ವು. ಗೂಡು ನಾವೆಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಗುರಿನ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ